ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನೈಸ್ ರಸ್ತೆಯ ಟೋಲ್ ವಸೂಲಿ ನಿಲ್ಲಿಸಬೇಕು ಮತ್ತು ಯೋಜನೆಯನ್ನ ಸರ್ಕಾರದ ಸುಪರ್ದಿಗೆ ಪಡೆಯಬೇಕೆಂಬ ಒತ್ತಡಗಳು ಮುನ್ನೆಲೆಗೆ ಬಂದಿದೆ. ಇದರ ನಡುವೆ ನೈಸ್ ರಸ್ತೆ ಕಾನೂನು ಮೀರಿ ಟೋಲ್ ವಸೂಲಿ ಆರೋಪವೂ ಕೂಡ ಕೇಳಿಬಂದಿದೆ. ಹೀಗಾಗಿ ನೈಸ್ ಟೋಲ್ಗೆ ಕಾಸು ಕೊಡಬೇಕಾ ಅನ್ನುವ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೂಡ ಮೆಸೇಜ್ ಮಾಡಬಹುದು. ಇನ್ನು ಎಕ್ಸ್ ಖಾತೆಯಲ್ಲಿ ಕೂಡ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ವೀಕ್ಷಕರೇ, ಕಾನೂನು ಮೀರಿ ನೈಸ್ ಟೋಲ್ ವಸೂಲಿ ಮಾಡ್ತಾ ಇದ್ಯಾ? ನೈಸ್ಗೆ ಟೋಲ್ ಶುಲ್ಕ ಕೊಡಬೇಕಾ ಬೇಡವಾ? ಈ ಬಗ್ಗೆ ಈ ಕೂಡಲೇ ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ದೂರ ಮಾಡೋದಕ್ಕೆ, ಆ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಸಿಗೋದಕ್ಕೆ ಅಂತ ರಿಂಗ್ ರಸ್ತೆಯನ್ನ ಮಾಡಲಾಗಿದೆ. ಆದ್ರೆ ಈ ರಿಂಗ್ ರಸ್ತೆ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ನೈಸ್ ರಸ್ತೆ ಏನೋ ಆಯ್ತು, ಆದ್ರೆ ಆ ಸಂಸ್ಥೆ ಒಪ್ಪಂದಗಳ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಆರೋಪ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಟ್ರಾಫಿಕ್ನಿಂದ ಮುಕ್ತಿಗೆ ದುಬಾರಿ ಬೆಲೆ ತೆರಬೇಕಾ? ನೈಸ್ ಅಕ್ರಮದ ವಿರುದ್ಧ ವಾಹನ ಸವಾರರ ಆಕ್ರೋಶ. ಬೆಂಗಳೂರು ಟ್ರಾಫಿಕ್ ಮುಕ್ತಿಗಾಗಿ ರಾಜ್ಯ ಸರ್ಕಾರಗಳು ಲಿಂಕ್ ರಸ್ತೆ, ರಿಂಗ್ ರಸ್ತೆ, ಫ್ಲೈಓವರ್ ಮೊರೆ ಹೋಗುತ್ತಿವೆ. ಆದರೆ ಅದೇ ರೀತಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡುವುದಕ್ಕೆ ಬಂದ ನೈಸ್ ಕಂಪನಿ ರಿಂಗ್ ರೋಡ್ಗಳ ನಿರ್ಮಾಣ ಹೊಣೆ ಹೊತ್ತು 2006ರಲ್ಲಿ ಯೋಜನೆ ಪ್ರಾರಂಭಿಸಿತು. ಒಪ್ಪಂದದ ಪ್ರಕಾರ 5 ಹಂತಗಳಲ್ಲಿ 258 ಕಿಲೋಮೀಟರ್ ರಿಂಗ್ ರಸ್ತೆ ನಿರ್ಮಿಸಬೇಕು. ಆದರೆ 30 ವರ್ಷ ಆದರೂ 41 ಕಿಲೋಮೀಟರ್ ಮಾತ್ರ ಪೂರ್ಣ ಆಗಿದೆ. ಆದರೆ ಪೂರ್ಣಗೊಳ್ಳದ ಕಾಮಗಾರಿಗೆ ನೈಸ್ ಸಂಸ್ಥೆ ವಾಹನ ಸವಾರರಿಂದ ಟೋಲ್ ವಸೂಲಿ ಮಾಡ್ತಾ ಇದೆ. ಇದು ಕಾನೂನು ಬಾಹಿರ ಅಂತ ಕೋರ್ಟ್ ಆದೇಶಿಸಿದ್ರು ನೈಸ್ ಮಾತ್ರ ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರೋ ಆರೋಪ ಇದೆ. ನೈಸ್ ಟೋಲ್ ದರವೆಷ್ಟು? ಎಲ್ಲಿಂದ ಎಲ್ಲಿಗೆ? ಎಷ್ಟು ದೂರ? ಟೋಲ್ ಶುಲ್ಕ? ನೈಸ್ ರಸ್ತೆಯಲ್ಲಿ ಹೋಗೋರು ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ ಹೋಗೋದಕ್ಕೆ ಕೇವಲ 6.79 ಕಿಲೋಮೀಟರ್ 72 ರೂಪಾಯಿ ಕೊಡಬೇಕು. ಅದೇ ರೀತಿ ಬನ್ನೇರುಘಟ್ಟ ರಸ್ತೆಯಿಂದ ಕನಕಪುರ ರಸ್ತೆಗೆ ಹೋಗೋದಕ್ಕೆ 4.36 ಕಿಲೋಮೀಟರ್ ದೂರಕ್ಕೆ 53 ರೂಪಾಯಿ ಟೋಲ್ ಕಟ್ಟಬೇಕಾಗಿದೆ. ಇನ್ನು ಕನಕಪುರ ರಸ್ತೆಯಿಂದ ಕ್ಲೋವರ್ ಲೀಫ್ ಜಂಕ್ಷನ್ ಹೋಗೋದಕ್ಕೆ 3.88 ಕಿಲೋಮೀಟರ್ಗೆ 39 ರೂಪಾಯಿ ಹಾಗೂ ಕ್ಲೋವರ್ ಲೀಫ್ ಜಂಕ್ಷನ್ ನಿಂದ ಮೈಸೂರು ರಸ್ತೆವರೆಗೂ ಹೋಗೋದಕ್ಕೆ 9.55 ಕಿಲೋಮೀಟರ್ಗೆ 36 ರೂಪಾಯಿ ಶುಲ್ಕ ಕಟ್ಟಬೇಕಾಗಿದೆ. ಅದೇ ರೀತಿ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಹೋಗೋದಕ್ಕೆ 9.55 ಕಿಲೋಮೀಟರ್ ಸೇಮ್ ದೂರ ಆದರೆ ಇಲ್ಲಿ 77 ರೂಪಾಯಿ ಟೋಲ್ ಶುಲ್ಕ ಕಟ್ಟಬೇಕಾಗಿದೆ. ಇನ್ನು ಮಾಗಡಿ ರಸ್ತೆಯಿಂದ ತುಮಕೂರು ರಸ್ತೆ 7.48 ಕಿಲೋಮೀಟರ್ ಹೋಗಬೇಕು ಅಂದ್ರೆ 61 ರೂಪಾಯಿ ಕೊಡಲೇಬೇಕು. ಇನ್ನು ಲಿಂಕ್ ರಸ್ತೆಗಳಿಗೆ ಕಿಲೋಮೀಟರ್ 10 ರೂಪಾಯಿಯಂತೆ 8.10 ಕಿಲೋಮೀಟರ್ಗೆ 83 ರೂಪಾಯಿ ಕೊಡಬೇಕಾಗಿದೆ. ಒನ್ ಸೈಡ್ ಟೋಲ್ ದರ ಕಾರಿಗೆ ಮೈಸೂರು ರೋಡ್ಗೆ 77 ರೂಪಾಯಿ ಇದೆ, 113, 152, 205, ಬನ್ನೇರುಘಟ್ಟ ರೋಡ್ಗೆ 250 ಇದೆ. ಜೊತೆಗೆ ಹೊಸೂರು ರೋಡ್ಗೆ 277 ರೂಪಾಯಿ ಒನ್ ಸೈಡ್ ಕಾರ್ ಚಾಲಕ ಪೇ ಮಾಡಬೇಕಾಗುತ್ತೆ. ಇನ್ನು ಬಸ್ ಅವರು ಕೂಡ ಅತಿ ಹೆಚ್ಚು ಟೋಲ್ ದರ 596 ರೂಪಾಯಿ ಆಗಿರಬಹುದು ಬನ್ನೇರುಘಟ್ಟ ರೋಡ್ಗೆ. ಹೊಸೂರು ರೋಡ್ಗೆ ಅಥವಾ ಒನ್ ಸೈಡ್ಗೆ 811 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಕುಮಾರಣ್ಣಯ್ಯ ಅಂತ ಹೇಳವ್ರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ ಅಂತ ಹೇಳಿದಾರೆ ನಮ್ಮ ಕುಮಾರಣ್ಣ. ಆದ್ರೂ ಇವರು ದಬ್ಬಾಳಿಕೆಯಿಂದ ನಮ್ಮ ಹತ್ರ ಟೋಲ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತವ್ರೆ. ಇದನ್ನ ಮಾಡ್ಕೊಳ್ಳಿ, ಟೋಲ್ನ ಈ ತರ ದೊಡ್ಡ ದೊಡ್ಡ ಲಾರಿಗಳಿಗೆ ಮೇಂಟೆನೆನ್ಸ್ ಅಂತ ಖರ್ಚು ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಲಾರಿಗಳಿಗೆಲ್ಲ ಮಾಡ್ಕೊಳ್ಳಿ. ಈ ಕಾರು ಬೈಕ್ಗಳಿಗೆ ಯಾವುದೇ ಕಾರಣಕ್ಕೂ ಇವರು ಟೋಲ್ನ ಸಂಗ್ರಹಣೆ ಮಾಡೋದು ತಪ್ಪಿಸಬೇಕು. ಏರಿಕೆ ಮಾಡಿದ್ದಾರೆ ಅಂತ ಆರೋಪ ಜಾಸ್ತಿ ಆಗ್ತಿದೆ ಅಂತ ಇದು ಸ್ಟಾಪ್ ಮಾಡಬೇಕು. ನಿಮ್ಗೆ ನೀವೆಲ್ಲ ಹೋಗ್ತಿರೋದು ಸರ್? ಆರೋಹಳ್ಳಿ, ಕನಕಪುರ ಆರೋಹಳ್ಳಿ. ಇಲ್ಲಿ ಟೋಲಿಗೆ ಸರ್ 105 ರೂಪಾಯಿ ಕಟ್ಟಾಗುತ್ತೆ. ಇದು ಓಕೆನಾ ಸರ್? ಇಲ್ಲ. ಏನಂತೀರಿ? ಸರ್ ಸ್ಟಾಪ್ ಮಾಡಬೇಕು, ಅರ್ಧ ಮಾಡಬೇಕು ಅಂತ ಅಂತೀವಿ. ಇನ್ನ ನೈಸ್ ನಿರ್ಮಿಸಿರುವ ಎಲ್ಲಾ ರೋಡ್ಗೂ ಟೋಲ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರದ ಅಧೀನದಲ್ಲಿ ಇರುತ್ತೆ. ಟೋಲ್ ವಿಚಾರದಲ್ಲಿ ಸರ್ಕಾರ ಮತ್ತು ಸಂಸ್ಥೆ ಒಪ್ಪಂದ ಮಾಡಿಕೊಂಡಿರುತ್ತೆ ಅಂತಾರೆ ತಜ್ಞರು. ಅದು ಎಷ್ಟು ಖರ್ಚು ಮಾಡಿರ್ತಾರೋ ರಿಕವರಿ ಬರಬೇಕಾದ ಪಾಪ ಅವ್ರಿಗೆ. ಈಗ ಟೋಲ್ ಅಲ್ಲಿ ರಿಕವರಿ ಬರುತ್ತೆ ಅನ್ಕೊಳ್ಳೋಣ. ಆ ಟೋಲ್ ಅಲ್ಲಿ ರಿಕವರಿ ಬರ್ದಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ, ಅದನ್ನ ಪ್ರಾಜೆಕ್ಟ್ ಲಾಸ್ ಆಗುತ್ತೆ. ಸೊ ಅದರಿಂದ ಅವ್ರು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಅವರು ನೋಡ್ಕೊಂಡಿರ್ತಾರೆ ಎಷ್ಟು ಜನ ಬರ್ಬೋದು. ಟೋಲ್ ಕಟ್ಟೋಕ್ಕಿಂತ ಮುಂಚೆ ನಾವೊಂದು ರಿಪೋರ್ಟ್ ಕೊಟ್ಟಿರ್ಬೇಕು, ಟೆಕ್ನಿಕಲ್ ರಿಪೋರ್ಟ್. ಅದು ವ್ಯಾಲಿಡ್ ರಿಪೋರ್ಟ್ ಆಗಿರಬೇಕು. ಇನ್ನು ನೈಸ್ ರೋಡ್ ಟೋಲ್ ಶುಲ್ಕ ಪರಿಶೀಲನೆ ಹಾಗೂ ತನಿಖೆಗೆ ಆದೇಶಿಸುವ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ವಿವಾದದ ಕಿಚ್ಚು ಜೋರಾಗ್ತಾ ಇದ್ದಂತೆ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದನ್ನ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಇನ್ನಾದ್ರೂ 30 ವರ್ಷದ ನೈಸ್ ಕತೆಗೆ ತೆರೆ ಬೀಳುತ್ತಾ? ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುವುದು ತಪ್ಪುತ್ತಾ? ಇಲ್ಲ ವಿವಾದ ಮುಂದುವರಿಯುತ್ತಾ? ಕಾದ್ ನೋಡಬೇಕಾಗಿದೆ. ಜನಾಭಿಪ್ರಾಯ ವೇದಿಕೆಯ ಮುಖಾಂತರ ನಮ್ಮ ವೀಕ್ಷಕರು ಶ್ಯಾಮ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.
ಹೇಳಿ ಸರ್, ಏನ್ ಹೇಳ್ತೀರಿ?